ಕೆಂಡದಲ್ಲಿ ಸೌದೆ ಒಲೆಯಲ್ಲಿ ನಾವು ದಮ್ ಹಾಕ್ತಿವಿ. ಅದೇ ಒಂದು ಗ್ರಾಹಕರಿಗೆ ಒಂದು ಒಳ್ಳೆ ರುಚಿ. ಈ ಕಡೆ ನೀವು ಸರ್ಜಾಪುರ ಅಂತ ತಗೊಂಡ್ರೆ ಡಿಮಾರ್ಟ್ ಇದೆ. ಡಿಮಾರ್ಟ್ ಅಂತ 1.5-2 ಕಿಲೋಮೀಟರ್ ಮಿಡ್ಲಲ್ಲಿ ನಮ್ಮ ಔಟ್ಲೆಟ್ ಬರುತ್ತೆ. 100-150 ಕಾರ್ಗಳು ಪಾರ್ಕಿಂಗ್ ಮಾಡ್ಬೋದು ನಮ್ಮ ಔಟ್ಲೆಟ್ ಸುತ್ತ. ಆರಾಮಲ್ಲಿ ಒಂದು 250 to 300 ಪೀಪಲ್ ಆರಾಮಲ್ಲಿ ಕೂತ್ಕೊಂಡು ಒಳ್ಳೆ ಸೌದೆ ಒಲೆ ಬಿರಿಯಾನಿನ ಆರಾಮಲ್ಲಿ ತಿನ್ಬೋದು ಸರ್. ನಮ್ಮಲ್ಲಿ ಲೆಗ್ ಸೂಪ್ ಸಿಗುತ್ತೆ, ಇಡ್ಲಿ ವಿತ್ ಮಟನ್ ಚಾಪ್ಸ್, ಇಡ್ಲಿ ವಿತ್ ಚಿಕನ್ ಚಾಪ್ಸ್ ಸಿಗುತ್ತೆ. ಅದೇ ತರ ಇವತ್ತು ನಾವು ಸ್ಪೆಷಲ್ ಆಗಿ ಇಲ್ಲಿ ಕಸ್ತೂರಿ ಚಿಕನ್ ಅಂತ ಹೊಸದಾಗಿ ಆ್ಯಡ್ ಮಾಡಿದ್ವಿ. ತುಂಬಾ ಚೆನ್ನಾಗಿದೆ ಟೇಸ್ಟ್. ಯಾವ ರೀತಿ ಇದೆ ಕೈಯಲ್ಲಿ ಇಟ್ಕೋಬಹುದು, ಹಂಗೆ ಓಪನ್ ಆಗುತ್ತೆ ನೋಡಿ. ಇದು ಮಂಡಿಪೇಟೆ ಪಲಾವ್. ಸರ್ಜಾಪುರದಲ್ಲಿ ಈ ಏರಿಯಾದಲ್ಲಿ ಎಲ್ಲಿ ಸಿಗುತ್ತೆ ಸೌದೆ ಒಲೆ ಇಲ್ಲಿ ಸಿಗುತ್ತೆ. ಮಂಡಿಪೇಟೆ ಪಲಾವ್, ಮಟನ್ನು, ಚಿಕನ್. ನಮಸ್ಕಾರ ವೀಕ್ಷಕ ಬಂಧುಗಳೇ, ಸರ್ಜಾಪುರ ರೋಡಿಗೆ ಬಂದ್ಬಿಟ್ಟಿದೆ ಮಂಡಿಪೇಟೆ ಮೈಸೂರು ಪಲಾವ್. ಎಷ್ಟೆಲ್ಲ ನೋಡಿದ್ವಿ ನಾವು. ಅದ್ಭುತವಾದ ಒಂದು ಪಲಾವ್ ಇದು, ಸೌದೆ ಒಲೆಯ ಪಲಾವ್. ಸೌದೆ ಒಲೆಯಲ್ಲಿ ಮಾಡ್ತಾರೆ. ಅಭಿಯವರು ಮತ್ತು ಅವರ ತಂಡ, ಸ್ನೇಹ ತಂಡ ಅಂತದು, ಚಂದನ್ ಗೌಡ ಅವರ ಒಂದು ತಂಡನೇ ಇದು. ಸರ್ಜಾಪುರಕ್ಕೆ ಸೂಲ್ಕುಂಟೆ ಅಂತ ಈ ಏರಿಯಾ. ಇಲ್ಲಿ ವಿಪ್ರೋ ಆಫೀಸಿಂದ ಭಾಳ ಹತ್ರದಲ್ಲಿದೆ. ಕ್ವಾಲಿಟಿ, ಹೈಜಿನಿಟಿ, ಟೇಸ್ಟ್. ಬನ್ನಿ ಅಭಿಯವರೊಟ್ಟಿಗೆ ಮಾತಾಡ್ಬಿಟ್ಟು ಯಾವ ರೀತಿ ಇಲ್ಲಿ ಇದನ್ನು ಶುರು ಮಾಡಿದ್ದಾರೆ, ಯಾವ ರೀತಿ ಇಲ್ಲಿ ಆ ಪಲಾವ್ ಇದೆ ನೋಡ್ಬಿಡೋಣ. ನಮಸ್ಕಾರ ಸರ್, ಮತ್ತೆ ಬಂದ್ಬಿಟ್ವಿ ನಾವು. ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಸರ್. ನೀವು ಎಲ್ಲಿರ್ತೀರೋ ಅಲ್ಲಿ ನಾವು ಬಂದೇ ಬರ್ತೀವಿ, ಯಾಕಂದ್ರೆ ಅಷ್ಟು ಚೆನ್ನಾಗಿರುತ್ತೆ ನಿಮ್ಮ ಕ್ವಾಲಿಟಿ ಪಲಾವ್. ಹೌದು ಸರ್. ಮಂಡಿಪೇಟೆ ಪಲಾವ್, ಮೈಸೂರು ರೋಡು, ವಿಜಯನಗರ, ಎಲ್ಲಿ ಕೂಡ ಎರಡು ಮಾತಿಲ್ಲ ಕ್ವಾಲಿಟಿ ಬಗ್ಗೆ. ಹೌದು ಸರ್. ಸರ್ ಸರ್ಜಾಪುರ ಸೂಲ್ಕುಂಟೆ ಅಂದ್ರಿ, ಈ ಐಡಿಯಾ ಯಾಕೆ ಬಂತು ಸರ್? ಸರ್ ಇವಾಗ ನಾವು ಬೆಂಗಳೂರು ಸಿಟಿ ಒಳಗಡೆ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ದು, ನಾವು ನಮ್ಮ ಸ್ನೇಹಿತರೆಲ್ಲ ಸೇರ್ಕೊಂಡು. ಈಗ ಅದನ್ನೇ ನಾವೀಗ ಸಿಟಿ ಔಟ್ಸ್ಕರ್ಟ್ ಅಂತ ಬಂದ್ಬಿಟ್ಟು ನಿಮ್ಗೆ ಗೊತ್ತಿದೆ, ಮೈಸೂರು ರೋಡ್ ಮಾಡಿದೀವಿ, ಹಾಗೆ ನೆಲಮಂಗಲದಲ್ಲಿ ಮಾಡಿದೀವಿ. ಅದ್ ಬಿಟ್ರೆ ರಾಮಮೂರ್ತಿ ನಗರದಲ್ಲಿದೆ ನಮ್ಮ ಔಟ್ಲೆಟ್, JP ನಗರ HS ಅಲ್ಲೆಲ್ಲ ಇದೆ. ಅದನ್ನ ಈಗ ಸೂಲ್ಗುಂಟೆಗೆ ಕೊಡೋಣ, ಸರ್ಜಾಪುರ ರೋಡಲ್ಲಿ ಇರೋ ಜನಗಳಿಗೆ ಟೇಸ್ಟ್ ಕೊಡೋಣ. ಅಲ್ಲಿ ಇಲ್ಲಿಂದ ಬರ್ತಾ ಇದ್ರು ಜನ ಅಲ್ಲಿ. ಬನ್ನಿ ಸರ್, ಈಗ ಎಲ್ಲ ಮಾತಾಡ್ತಾ ನಮ್ ಪ್ರಿಪೇರ್ ಆಗಿ ಮಾಡ್ತೀವಿ, ಎಲ್ಲ ಒಳಗಡೆ ತೋರಿಸ್ಕೊಡ್ತೀವಿ. ಕಿಚನ್ ಹೋಗಿ ಮಾತಾಡೋಣ, ಎಲ್ಲ ಅಲ್ಲಿ ಚೆನ್ನಾಗಿರುತ್ತೆ. ಹೌದು ಸರ್, ಹೌದು. ಬನ್ನಿ. ನಮಗೆ ಒಂದೇ ಹೇಳಿ ಸರ್, ಮೈಸೂರು ರೋಡು, ವಿಜಯನಗರ ಎಲ್ಲ ಸೇಮ್ ಅದೇ ಟೇಸ್ಟು, ಅದೇ ಪಲಾವ್ ತಾನೇ ಇಲ್ಲಿ? ಹೌದು ಸರ್, ಎಲ್ಲ ಕಡೆನೂ ಅದೇ ಟೇಸ್ಟ್, ಅದೇ ಸೇಮ್ ಮಸಾಲ, ಸೇಮ್ ಪಲಾವ್ ಸರ್. ಎಲ್ಲ ಕಡೆನೂ ಸೌದೆ ಒಲೆಯಲ್ಲಿ ಮಾಡ್ತೀವಿ, ಅದೇ ಸ್ಪೆಷಲ್. ಹೋಮ್ ಮೇಡ್ ಮಸಾಲ ಇರುತ್ತೆ. ಹಾಗೆ ಈಗ ಏನ್ ಮಾಡಿದೀವಿ, ಸರ್ಜಾಪುರ ಮೈನ್ ರೋಡ್, ಜನ ಎಲ್ಲ ಸಿಟಿ ಮಧ್ಯದಲ್ಲಿ ಇದ್ವು. ಔಟ್ಸ್ಕರ್ಟ್ ಅಂದ್ರೆ ನೆಲಮಂಗಲ ಮತ್ತೆ ಮೈಸೂರು ರೋಡ್, ಕುಂಬಳಗೋಡ ಹತ್ರ ಕಣ್ಮಿಣಿಕೆ ಅಂತ ಅಲ್ಲಿದೆ ನಮ್ಮ ಚಂದನ್ ಸರ್ ಅವ್ರದ್ದು. ಈಗ ಅದು ನಾವು ಈಗ ಈ ಕಡೆ ಬಂದಿದ್ದೀವಿ, ಸರ್ಜಾಪುರ ರೋಡ್ ಕಡೆ. ವಿಪ್ರೋ ಪಾರ್ಕ್ ಇದೆ ಇಲ್ಲಿ ಹೊಸದಾಗಿ ಓಪನ್ ಆಗಿರೋದು, ಅದರಿಂದ 1.5 ಕಿಲೋಮೀಟರ್ ಆಗುತ್ತೆ ಸರ್ ಈ ನಮ್ಮ ಲ್ಯಾಂಡ್ ಮಾರ್ಕಿಗೆ. ಈ ಕಡೆ ನೀವು ಸರ್ಜಾಪುರ ಅಂತ ತಗೊಂಡ್ರೆ ಡಿಮಾರ್ಟ್ ಇದೆ. ಡಿಮಾರ್ಟ್ ಅಂತ 1.5-2 ಕಿಲೋಮೀಟರ್ ಮಿಡ್ಲಲ್ಲಿ ನಮ್ಮ ಔಟ್ಲೆಟ್ ಬರುತ್ತೆ. 100-150 ಕಾರ್ಗಳು ಪಾರ್ಕಿಂಗ್ ಮಾಡ್ಬೋದು ನಮ್ಮ ಔಟ್ಲೆಟ್ ಸುತ್ತ. ಆರಾಮಲ್ಲಿ ಒಂದು 250 to 300 ಪೀಪಲ್ ಆರಾಮಲ್ಲಿ ಕೂತ್ಕೊಂಡು ಒಳ್ಳೆ ಸೌದೆ ಒಲೆ ಬಿರಿಯಾನಿನ ಆರಾಮಲ್ಲಿ ತಿನ್ಬೋದು ಸರ್. ಇವತ್ತು ಎಷ್ಟು ಕೆಜಿ ಮಾಡ್ತಾರೆ ಸರ್ ಮಟನ್? ಸರ್ ಇವಾಗ ಏನ್ ಮಾಡ್ತಾ ಇದೀವಿ, ಮಧ್ಯಾಹ್ನ ಆಗ್ತಾ ಬರೋದ್ರಿಂದ ಬೆಳಗ್ಗೆಯಿಂದ ನಾವು ಬಿರಿಯಾನಿ ಎಲ್ಲ ಕಡೆ ಒಂದೊಂದು ಔಟ್ಲೆಟ್ ಅಲ್ಲಿ ಏನ್ ಮಾಡ್ತೀವಿ, 50 kg 60 kg ಒಂದೇ ಸಲ ದಮ್ ಹಾಕ್ಬಿಡ್ತೀವಿ. ಇಲ್ಲಿ ಜನಗಳಿಗೆ ಬಿಸಿ ಕೊಡೋಣ ಅಂತ ಏನ್ ಮಾಡ್ತೀವಿ, 10 kg ಬಿರಿಯಾನಿ ಮಾಡ್ತಾನೆ ಇರ್ತೀವಿ. ಖಾಲಿ ಆದಂಗೂ ಮಾಡಿ ಜನಗಳಿಗೆ ಫ್ರೆಶ್ ಆಗಿ ಹಾಟ್ ಬಿರಿಯಾನಿ ಸರ್. ನಮ್ಮಲ್ಲಿ ಲೆಗ್ ಸೂಪ್ ಸಿಗುತ್ತೆ, ಇಡ್ಲಿ ವಿತ್ ಮಟನ್ ಚಾಪ್ಸ್, ಇಡ್ಲಿ ವಿತ್ ಚಿಕನ್ ಚಾಪ್ಸ್ ಸಿಗುತ್ತೆ. ಅದೇ ತರ ಇವತ್ತು ನಾವು ಸ್ಪೆಷಲ್ ಆಗಿ ಇಲ್ಲಿ ಕಸ್ತೂರಿ ಚಿಕನ್ ಅಂತ ಹೊಸದಾಗಿ ಆ್ಯಡ್ ಮಾಡಿದ್ವಿ. ತುಂಬಾ ಚೆನ್ನಾಗಿದೆ ಟೇಸ್ಟ್. ಇನ್ನು ಮಾಮೂಲಿ ಮಟನ್ ಪಲಾವ್, ಚಿಕನ್ ಪಲಾವ್, ಕಬಾಬ್, ಲಾಲಿಪಾಪ್, ಆಮೇಲೆ ಗುಂಟೂರು ಚಿಕನ್, ಚಿಲ್ಲಿ ಚಿಕನ್ ನಮ್ಮ ಸ್ಪೆಷಲ್ ಐಟಮ್ಗಳು ಇರ್ತವೆ ಸರ್. ಇನ್ನು ಹಾಗೆ ಬೋಟಿ ಗೊಜ್ಜು, ಮಟನ್ ಅಲ್ಲಿ ಬಂದ್ರೆ ಬೋಟಿ ಗೊಜ್ಜು ಸಿಗುತ್ತೆ ನಿಮಗೆ. ಆಮೇಲೆ ಕೀಮಾ ಗೊಜ್ಜು ಸಿಗುತ್ತೆ ದೋಸೆ ಜೊತೆಗೆ. ಆಮೇಲೆ ಇದು ಮಟನ್ ಫ್ರೈ, ಮಟನ್ ಪೆಪ್ಪರ್ ಡ್ರೈ, ಮಟನ್ ಚಾಪ್ಸ್ ಸರ್. ಟೈಮಿಂಗ್ಸ್ ಬಂದ್ಬಿಟ್ಟು ಶುಕ್ರವಾರ, ಶನಿವಾರ, ಭಾನುವಾರ ಬೆಳಗ್ಗೆ ಮುಂಚೆ 4 ಗಂಟೆಗೆ ಓಪನ್ ಆಗುತ್ತೆ ಸರ್. ರಾತ್ರಿ 11 ಗಂಟೆ ತನಕ ಇರುತ್ತೆ ಶುಕ್ರವಾರ, ಶನಿವಾರ, ಭಾನುವಾರ. ಇನ್ನು ಮಂಗಳವಾರ, ಬುಧವಾರ, ಶುಕ್ರವಾರ ನಿಮಗೆ ಬೆಳಗ್ಗೆ 10:30 ರಾತ್ರಿ 11 ಗಂಟೆ ತನಕ ಇರುತ್ತೆ ಮಾಮೂಲಿ ಸರ್. ಸೋಮವಾರ ಬಂದ್ಬಿಟ್ಟು ರಜೆ ಇರುತ್ತೆ ಸರ್. ಸೊ ಬೆಳಿಗ್ಗೆ 4 ಗಂಟೆಗೆ ನಿಮ್ಗೆ ಪಲಾವ್ ಸಿಗುತ್ತೆ. 4 ಗಂಟೆಗೆ ಬಿಸಿ ಪಲಾವು, ಲೆಗ್ ಸೂಪು, ಮಟನ್ ಚಾಪ್, ಚಿಕನ್ ಚಾಪ್ಸ್ ಎಲ್ಲ ಐಟಮ್ ರೆಡಿ ಇರುತ್ತೆ ನೋಡಿ ಸರ್. ಇವಾಗ ಇದೇ ತರ ಹಿಂಗೆ ಕೆಂಡದಲ್ಲಿ ಸೌದೆ ಒಲೆಯಲ್ಲಿ ನಾವು ದಮ್ ಹಾಕ್ತಿವಿ. ಅದೇ ಒಂದು ಗ್ರಾಹಕರಿಗೆ ಒಂದು ಒಳ್ಳೆ ರುಚಿ.
ಮಂಡಿಪೇಟೆ ಪಲಾವ್ ಅಂದರೆ ನಿಮಗೆಲ್ಲ ಗೊತ್ತಿದೆ. ಅದೊಂದು ಸ್ನೇಹ ಟೀಮ್ ಅಂತ ಅಭಿಯವ್ರದ್ದು ಇವತ್ತು ತಂಡ. ಅಭಿಯವ್ರು ಬಂದ್ಬಿಟ್ಟು ಚಂದನಗೌಡ ಅವರ ತಂಡ. ಸೊ ಈ ಒಂದು ಈ ಟೇಸ್ಟ್ಗಾಗಿ ನಾವು ಹೋಗ್ತೀವಿ ಮೈಸೂರು ರೋಡ್ಗೆ, ವಿಜಯನಗರ್ಗೆ. ಅದ್ಭುತ ಟೇಸ್ಟ್ ಇರುತ್ತೆ ಪಲಾವ್. ಬನ್ನಿ ಇವತ್ತು ಏನೇನು ಕೊಟ್ಟಿದ್ದಾರೆ. ಸರ್ಜಾಪುರಕ್ಕೆ ಬಂದ್ಬಿಟ್ಟಾರೆ ಈಗ ಮಂಡಿಪೇಟೆ ಪಲಾವ್. ಸೂಲ್ಕುಂಟೆ ಏರಿಯಾ ಯಾವ ರೀತಿ ಇದೆ, ಕೈಯಲ್ಲಿ ಇಟ್ಕೊಬೋದು ಹಂಗೆ ಓಪನ್ ಆಗತ್ತೆ ನೋಡಿ. ಇದು ಮಂಡಿಪೇಟೆ ಪಲಾವ್. ಈ ಪಲಾವು ಈ ಟೇಸ್ಟ್ಗಾಗಿ ಬರ್ತಾರೆ ಜನ. ಇದೇ ಥರ ಮಂಡಿಪೇಟೆ ಪಲಾವ್ನ ಚಿಕನ್ ಪಲಾವ್, ಅದೇ ಫ್ಲೇವರು ಚಿಕನ್ ಪಲಾವ್. ಇದು ನೀವು ಕೇಳರಿಯದ ಒಂದು ತಿನಿಸು. ಇದಕ್ಕೆ ಕಸ್ತೂರಿ ಚಿಕನ್ ಅಂತಾರಂತೆ. ಅಬ್ಬಬ್ಬಬ್ಬ, ಈ ಕಸ್ತೂರಿ ಚಿಕನ್ನಿಂದ ಮಸಾಲ ಇದೆಯಲ್ಲ, ಇದು ಭಾಳ ಇನ್ವೈಟಿಂಗ್ ಇದೆ, ಟೆಂಪ್ಟಿಂಗ್ ಇದೆ ಅಂತ ಹೇಳ್ತಾರಲ್ಲ ಹಂಗೆ. ಎಂದೂ ಮರೆಯದ ಕೆಂಪು ಬಣ್ಣದ ಗುಂಟೂರು ಚಿಕನ್. ಇದು ಗುಂಟೂರು ಚಿಕನ್ ನೋಡಿ. ಆಹಾ ಮಾಡ್ದೇನೆ ಮಂಡಿಪೇಟೆ ಪಲಾವ್ನ, ಮಟನ್ ಪಲಾವ್ನ ಫಸ್ಟು. ಅವರು ಮಸಾಲದಲ್ಲಿದ್ದಾರೆ ಎಲ್ಲ ಮ್ಯಾಜಿಕ್ ಮಸಾಲದಲ್ಲಿದೆ. ಅವ್ರು ಮಾಡೋ ಹದದಲ್ಲಿದೆ ಅಂತ ಹೇಳ್ತಾರೆ. ನನಗೆ ಕೈ ರುಚಿ. ಅಭಿಯವ್ರು ಪ್ರತಿ ಸಲನೂ ಹೇಳ್ತಾರೆ ನಮಗೆ ಮಂಡಿಪೇಟೆ ಪಲಾವ್ನ. ವಿಜಯನಗರ ಎಪಿಸೋಡ್ ನೋಡಿದರೆ ಲಿಂಕ್ ಕೊಟ್ಟಿರ್ತೀನಿ ನಿಮಗೆ. ಈ ಪಲಾವ್ ಮಾಡೋ ರೆಸಿಪಿ ಇದೆ ಅಲ್ಲಿ. ಮಟನ್ ಪೀಸ್ ಒಟ್ಟಿಗೆ ಹೋಗ್ಬಿಡೋಣ. ಈ ಥರ ಬೆಂದಿರ್ಬೇಕು. ಆ ಫ್ಲೇವರ್ ಬಾಯಲ್ಲಿ ಹಿಂಗೆ ಹರಡಬೇಕು. ಸೂಪರ್, ಅದ್ಭುತ. ಇದು ಮುಗಿಸ್ತೀನಿ, ಬಟ್ ಅಷ್ಟರಲ್ಲಿ ಟೇಸ್ಟ್ ಮಾಡಿ ನೋಡೋಣ. ಚಿಕನ್ ಪಲಾವ್ ಇದು ನೋಡ್ಬಿಡ್ತೀನಿ. ವಾವ್ ಅಂತ ಬರ್ಬೇಕ್ರಿ. ಏನು ರುಚಿ ಇದೆ. ನಾಟಿ, ಆ ನಾಟಿ ಶೈಲಿಯ ಪ್ರತಿಯೊಂದು ಘಮ ನಿಮ್ಗೆ ಕಾಣೋದಿಲ್ಲ. ಯಾವುದು ಜಾಸ್ತಿ ಇಲ್ಲ, ಮುಕ್ಕೊಡೋದಂಗಿಲ್ಲ ಮಸಾಲ. ಚಿಕನ್ ಪಲಾವ್ ಆಗಲಿ, ಮಟನ್ ಪಲಾವ್ ಆಗಲಿ, ಅದ್ಭುತವಾದ ಒಂದು ಔತಣ. ಅವ್ರು ಹಾಕಿರೋ ಮಸಾಲ ಚೆನ್ನಾಗಿದೆ, ಅಕ್ಕಿಯ ಗುಣಮಟ್ಟ ಅದ್ಭುತವಾಗಿದೆ. ನೀವು ಅದು ನಿಮ್ಮ ಹಳೆ ಎಪಿಸೋಡ್ ನೋಡೋದು ಗೊತ್ತಾಗುತ್ತೆ. ಪ್ರತಿ ಹಂತದಲ್ಲೂ ಒಂದೊಂದು ಇಂಗ್ರೀಡಿಯೆಂಟ್ಗೂ ಒಂದು ಕಾಲಾವಕಾಶ ಕೊಡ್ತಾರೆ. ಅದು ಬೆಂದ ಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಹೋಗ್ತಾರೆ. ಅದೇ ರೀತಿ ಅದು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಥರ ಮಾಡ್ತಾರೆ. ಹಾಗಾಗಿ ಇಲ್ಲಿ ಗೊತ್ತಾಗುತ್ತೆ ನಿಮಗೆ, ಈ ಟೇಸ್ಟಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಅದ್ಭುತವಾದ ಸ್ಪೆಷಲ್ ಕಸ್ತೂರಿ ಚಿಕನ್ ನೋಡ್ಬಿಡೋಣ. ಆ ಗ್ರೇವಿ ಬಂದು ನನಗೆ ಆಹ್ವಾನ ಕೊಡ್ತಾ ಇದೆ. ಸೊಪ್ಪು ಎಲ್ಲ ಸೇರಿ ಹಾಕಿ ಬಣ್ಣ. ಕಸ್ತೂರಿ ಚಿಕನಲ್ಲಿ ಗ್ರೇವಿ ಫಸ್ಟ್ ನೋಡೋಣ ಸೊಪ್ಪಿನೊಟ್ಟಿಗೆ. ಎಷ್ಟು ಚೆನ್ನಾಗಿ ಮಾಡ್ತಾರೆ. ಅಡುಗೆ ಮಾಡೋ ವಿಧಾನದಲ್ಲೂ ಹಲವಾರು ರೀತಿ ಇದೆ, ಹಲವಾರು ಶ್ರೇಣಿಗಳಿವೆ. ಅದರಲ್ಲಿ ಉತ್ಕೃಷ್ಟ ಶ್ರೇಣಿ ಅಂತ ಇರುತ್ತಲ್ಲ, ಆ ಒಂದು ಶ್ರೇಣಿಗೆ ಈ ಒಂದು ಕಸ್ತೂರಿ ಚಿಕನ್ ಆ ಶ್ರೇಣಿಗೆ ಸೇರುತ್ತೆ. ಸೊ ನಮ್ಮ ವೀಕ್ಷಕರಿಗೆ ಈ ಕಸ್ತೂರಿ ಚಿಕನ್ ರೆಸಿಪಿ ತೋರಿಸ್ಬೇಕ್ರಿ. ಅಭಿಯವ್ರಿಗೆ ಕೇಳ್ಕೊಳ್ಳೋಣ. ಟೆಂಡರ್ ಚಿಕನ್, ಮೃದುವಾದ ಹತ್ತಿಯಂತಿರುವ ಚಿಕನ್. ಕಸ್ತೂರಿ ಚಿಕನ್ ಗ್ರೇವಿ ರುಚಿ ನೋಡೋದಕ್ಕೋಸ್ಕರ ನೀವು ಕಸ್ತೂರಿ ಚಿಕನ್ ತೊಗೊಳ್ಳೇಬೇಕು. ನಾವು ಲಾಸ್ಟ್ಗೆ ಇಟ್ಕೊಂಡಿರ್ತೀವಿ ಕಡೆಗೆ ಗುಂಟೂರು ಚಿಕನ್ನು, ಯಾಕಂದರೆ ಆ ಒಂದು ಖಾರ ಹಾಗೆ ನಾವು ಮೆಲಕ್ ಹಾಕೊಂಡು ಹೋಗ್ಬೋದು ಅಂತ. ಆ ಚಿಕನ್ನ ಬಾಯಲ್ಲಿ ಇಟ್ಕೊಂಡು ಕಸ್ತೂರಿ ಚಿಕನಿಂದ ಕಾಂಟ್ರಾಸ್ಟ್ ಆಪೋಸಿಟ್ ಡೈರೆಕ್ಷನ್ಗೆ ಹೋದಂಗೆ. ಈ ಹಾದಿ ಒಂದು, ಈ ಹಾದಿ ಒಂದು. ಇದು ಗುಂಟೂರು ಹಾದಿ. ಮಸಾಲ ರಪ್ ಅಂತ ನಿಮ್ಮ ನಾಲಿಗೆ ಮೇಲೆ ಬಿದ್ದ ತಕ್ಷಣ ಟಪ್ ಅಂತ ನಿಮಗೆ ಟೇಸ್ಟ್ ಬಡ್ಸ್ ಎಲ್ಲ ಬೇರೆ ಒಂದು ಲೆವೆಲ್ಗೆ ಇರ್ಬಿಡ್ತದೆ. ಇವ್ರು ಮಾಡೋದೆಲ್ಲ ಈ ಪಲಾವ್ ಅಂತೂ ಎಸ್ಪೆಷಲಿ ಸೌದೆ ಒಲೆ. ಆ ಸೌದೆ ಒಲೆ ಫ್ಲೇವರ್ ಹೆಂಗಿರ್ತದೆ ರೀ. ಸರ್ಜಾಪುರದಲ್ಲಿ ಈ ಏರಿಯಾದಲ್ಲಿ ಎಲ್ಲಿ ಸಿಗುತ್ತೆ ಸೌದೆ ಒಲೆ ಎಲ್ಲಿ ಸಿಗುತ್ತೆ. ಮಂಡಿಪೇಟೆ ಪಲಾವ್, ಮಟನ್ನು, ಚಿಕನ್ನು ಅದ್ಭುತವಾಗಿದೆ. ಮಟನ್ ಪಲಾವ್ ಆಗಲಿ, ಚಿಕನ್ ಪಲಾವ್ ಆಗಲಿ, ಈ ರುಚಿಗೆ ನೀವು ಮೂವರು ಹೋಗ್ತೀರಾ, ನನಗೆ ಕಾಮೆಂಟ್ ಹಾಕ್ತೀರಾ. ನೀವು ಬಂದು ಟೇಸ್ಟ್ ಮಾಡಿದ್ದಾದರೆ ಕಾಮೆಂಟ್ ಹಾಕಿ, ಯಾವ ರೀತಿ ಇತ್ತು, ನೀವೇನು ಟೇಸ್ಟ್ ಮಾಡಿದಿರಿ, ಕಸ್ತೂರಿ ಚಿಕನ್ ತೊಗೊಂಡಿದ್ರಾ ಅದನ್ನು ಹಾಕಿ. ಫ್ರ್ಯಾಂಕಾಗಿ ಹೇಳಿ. ನಮಗೆ ಭಾಳ ಈ ಫೀಡ್ಬ್ಯಾಕ್ ಭಾಳ ಇಂಪಾರ್ಟೆಂಟ್ ನಮಗೆ. ಇನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಅದ್ಭುತವಾದ ರೆಸಿಪಿಗೆ ಮತ್ತೆ ಸಿಗೋಣ. ಹಾಗೆಯೇ ಮಂಡಿಪೇಟೆ ಪಲಾವ್ ಅಡ್ರೆಸ್ಸನ್ನು ನಾನು ಲೊಕೇಶನ್ನು ಎಲ್ಲ ನೋಡಿರ್ತೀನಿ. ನೋಡಿ, ಈ ಏರಿಯಾದವರಂತೂ ಮಿಸ್ ಮಾಡಲೇಬೇಡಿ, ಒಂದ್ಸಲ ವಿಸಿಟ್ ಹಾಕಿ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.